ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಂಕರ್ ರಚನಾ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆಗಿದ್ದಾರೆ ಅನಿತಾ ಸಾರಾ ಮಹೇಶ್ ಮ್ಯಾಮ್. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಕೇಳಬೇಕು, ನೀವು ಸಿಂಗರಾ ಆ್ಯಕ್ಟರಾ? ಸಿಂಗರ್. ಹೌದಾ? ಯಾಕೆ ಅಂತಂದರೆ ನಾನು ಇತ್ತೀಚಿನ ದಿನಗಳಲ್ಲಿ ನೀವು ತುಂಬ ಸಾಂಗ್ ಶೂಟ್ನ ಮಾಡಿದ್ದೀರಾ, ನಾನು ನೋಡಿದ್ದೀನಿ. ಸೊ ಅಲ್ಲಿ ನಿಮ್ಮ ಸಿಂಗಿಂಗ್ ಒಂದು ಕಡೆ ವಾವ್ ಆದರೆ ಇನ್ನೊಂದು ಕಡೆ ನಿಮ್ಮ ಆ್ಯಕ್ಟಿಂಗ್. ಸೊ ನನಗೆ ಅದಕ್ಕೆ ಫಸ್ಟ್ ನಾನು ನಿಮಗೆ ಕ್ವಶನ್ ಕೇಳಿದ್ದು, ನೀವು ಸಿಂಗರಾ ಆ್ಯಕ್ಟರಾ ಅಂತ. ಇಲ್ಲ, ಬೇಸಿಕಲಿ ಐ ಆಮ್ ಅ ಸಿಂಗರ್. ಓಕೆ ಮ್ಯಾಮ್, ಫಸ್ಟ್ ಆಫ್ ಆಲ್ ನಿಮಗೆ ಈ ಸಂಗೀತದ ಮೇಲೆ ಯಾವ ರೀತಿಯ ಆಸಕ್ತಿ ಬಂತು, ಯಾವ ವಯಸ್ಸಿನಿಂದ ಆಸಕ್ತಿ ಬಂತು ಅಂತ ಹೇಳಬೇಕು ಅಂತ ಅಂದರೆ ನನಗೆ ತುಂಬ ಚಿಕ್ಕ ವಯಸ್ಸಿನಿಂದ ತುಂಬ ಆಸೆ. ಬಟ್ ಅವಾಗೆಲ್ಲ ಸ್ಕೂಲ್ ಡೇಸಲ್ಲೆಲ್ಲ ನಂದು ಎಲ್ಲ ಕಾಂಪಿಟೇಷನ್ಸ್ಗೆಲ್ಲ ಹೋಗೋದು, ಅಲ್ಲೆಲ್ಲ ಪ್ರೈಸಸ್ ಬರ್ತಿತ್ತು. ಆ ಥರ ತುಂಬ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದೆ. ಮತ್ತು ಬಾತ್ರೂಮ್ ಸಿಂಗರ್ ನಾನು. ಸೊ ಹಾಗಾಗಿ ಎಲ್ಲೂ ಆಪರ್ಚುನಿಟೀಸು ಸಿಗ್ತಿರ್ಲಿಲ್ಲ. ಮತ್ತು ನಮಗೆಲ್ಲ ಮನೆಯಲ್ಲಿ ಅಪ್ಪ ಅಮ್ಮಂದು ಸಪೋರ್ಟ್ ಅಷ್ಟಿರಲಿಲ್ಲ, ಎನ್ಕರೇಜ್ಮೆಂಟ್ ಇರಲಿಲ್ಲ. ಸೊ ಹಾಗಾಗಿ ಹಾಗೆ ಸುಮ್ಮನೆ ಮನೇಲಿ ಹಾಡ್ಕೊಂಡು ಅದೇ ಥರ ಮಾಡಬೇಕು, ಏನಾದ್ರೂ ಹಾಡಬೇಕು, ಮೂವೀಸಲ್ಲಿ ಹಾಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಈಗ ಈಡೇರ್ತಾ ಇದೆ. ನೀವು ಮೂವೀಸ್ ಅಂದಂಗೆ ನೀವು ಆಲ್ರೆಡಿ ಒಂದೆರಡು ಮೂವಿಲಿ ಆಡಿದ್ದೀರಾ ಅಂತ ಕೂಡ ಕೇಳ್ಪಟ್ಟೆ ನಾನು. ಹೌದು. ಅದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ತುಂಬ ಚೆನ್ನಾಗಿತ್ತು. ಅದು ಫಸ್ಟ್ ಅಂತೂ ಫುಲ್ ಟೆನ್ಷನ್ ಅದು. ಅದನ್ನು ವಿಜಯ್ ಪ್ರಕಾಶ್ ಸರ್ ಅವ್ರ ಜೊತೆ ಡ್ಯುಯೆಟ್ ಸಾಂಗ್ ಕೊಟ್ಟಿದ್ದಾರೆ. ಅವಾಗ ಹೋದಾಗ ಫುಲ್ ನರ್ವಸ್ಸು ಮತ್ತು ಟೆನ್ಷನ್ ಜಾಸ್ತಿಯಾಗಿ, ನಾನು ಹುಷಾರಿರಲಿಲ್ಲ, ಗ್ಯಾಸ್ಟ್ರೈಟಿಸ್ ಎಲ್ಲ ಜಾಸ್ತಿಯಾಗಿ ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು. ಬಟ್ ಗುಡ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಯಾಕೆ ಅಂತಂದರೆ ಸಾಂಗಲ್ಲೇ ಇವಾಗ ನೀವು ಅಂದ್ರಿ ಬಾತ್ರೂಮ್ ಸಿಂಗರ್ ಅಂದ್ರೇ ಒಂಥರ ಇರುತ್ತೆ. ಸೊ ಈ ಥರ ಒಬ್ಬರು ತುಂಬ ದೊಡ್ಡ ಸಿಂಗರ್ ಜೊತೆ ಸಾಂಗ್ ಆಡೋದು ಇನ್ನೊಂದು ಥರ ಎಕ್ಸ್ಪೀರಿಯನ್ಸು. ದೆನ್ ನೀವು ಶೂಟ್ ಮಾಡಿದ್ದೀರಲ್ಲ, ಆ ಥರ ಸಿಂಗಿಂಗ್ಗೆ ಒಂಥರ ಡಿಫ್ರೆನ್ಸ್ ಇರುತ್ತೆ ಮ್ಯಾಮ್. ಅದಕ್ಕೂ ಇದಕ್ಕೂ ಯಾವ ರೀತಿ ಡಿಫ್ರೆನ್ಸ್ ಇತ್ತು ನಿಮಗೆ? ಇದು ಅಂತ ಅಂದರೆ ಇದೊಂಥರ ಟೆನ್ಷನ್. ಇವರು ಪಕ್ಕದಲ್ಲಿದ್ದಾರೆ, ಇವ್ರು ಹಾಡ್ತಿದ್ದಾರೆ ಅಂತ ಅಂದಾಗ, ಅದು ಅಂತ ದೊಡ್ಡ ಸಿಂಗರ್ ಜೊತೆ ಹಾಡ್ತಾ ಇದ್ದೀವಿ ಅಂದಾಗ ಒಂದು ಟೆನ್ಷನ್ ಇರುತ್ತೆ ತುಂಬ. ಇಲ್ಲಿ ಅಂದರೆ ನಮ್ದು ಆಲ್ಬಮ್ ಸಾಂಗ್ಸ್ಗೆ ಅಂತಂದರೆ ನಾನು ಒಬ್ಬಳೇ ಹಾಡೋದು. ಸೊ ಹಾಗಾಗಿ ಅದು ಭಯ ಇರಲ್ಲ. ಬಟ್ ಈಗ ಫಸ್ಟ್ ಮೂವಿನಲ್ಲಿ ಹಾಡಿದಾಗ ಆ ಥರ ಟೆನ್ಷನ್ನು, ಭಯ ಎಲ್ಲ ಇತ್ತು. ಬಟ್ ಇವಾಗ ಸೆಕೆಂಡ್ ಮೂವಿಗೆ ಹಾಡಿದ್ನಲ್ಲ, ಅವಾಗ ಏನು ಟೆನ್ಷನ್ ಇರಲಿಲ್ಲ, ಆರಾಮ್ಸೆ ಹಾಡ್ಬಿಟ್ಟು ಬಂದೆ. ಸೆಕೆಂಡ್ ಯಾರ ಜೊತೆ ಆಡಿದ್ದು ಮ್ಯಾಮ್? ಇಲ್ಲ, ಸೋಲೋ. ಓಕೆ ಮ್ಯಾಮ್, ಫಸ್ಟ್ ಆಫ್ ಆಲ್ ನಿಮಗೆ ಈ ಥರ ಆಲ್ಬಮ್ ಸಾಂಗ್ಗಳನ್ನ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಯಾಕೆ ಅಂದರೆ ನಾವು ಯಾವಾಗಲೂ ಇದು ಮಾಮೂಲಿ ಕವರ್ ಸಾಂಗ್ಸ್ ಅದನ್ನೇ ಮಾಡ್ತಾ ಇದ್ವಿ ನಾವು. ಆಗ ತುಂಬ ಜನ ಹೇಳ್ತಿದ್ರು, ಅಯ್ಯೋ ಅವಾಗ ಕಂಪ್ಯಾರಿಸನ್ ಜಾಸ್ತಿ ಬರುತ್ತೆ, ನಿಮ್ಮದೇ ಆಲ್ಬಮ್ ಸಾಂಗ್ಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಬಟ್ ಅವಾಗ ನಮಗೆ ಅದು ಒಂದು ಇದು ತಳಪಾಯದ ಥರ ಇತ್ತು ಆ ಸಾಂಗ್ಸ್ ಎಲ್ಲ ನಮಗೆ. ಆಮೇಲೆ ನಮಗೆ ಎಲ್ಲರೂ ಪರಿಚಯ ಆಗಿ ಮಾಡಿ ಅವಾಗ ಆಲ್ಬಮ್ ಸಾಂಗ್ಸ್ ಮಾಡೋಣ, ಹೌದು ನಮ್ಮದು ಅಂತ ಒಂದು ಹೊಸ ಸಾಂಗ್ಸನ್ನೆಲ್ಲ ನಾವು ಸೊಸೈಟಿಗೆ ಕೊಡೋಣ ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಓಕೆ, ಯಾಕೆ ಅಂತಂದರೆ ಮ್ಯಾಮ್, ನೀವು ಒಬ್ಬರು ಸಚಿವರ ಹೆಂಡತಿ. ಒಂದು ಕಡೆ ಈಗ ನೀವು ಆ್ಯಕ್ಟರ್ ಆಗಿರ್ಬೋದು, ಸಿಂಗರ್ ಆಗಿರ್ಬೋದು, ಅದನ್ನು ಹೊರತುಪಡಿಸಿದ್ರೆ ನೀವೊಬ್ಬರು ಮಿನಿಸ್ಟರ್ ವೈಫ್. ಸೊ ಈ ಥರ ಫೀಲ್ಡ್ಗಳಿಗೆ ಕಡಿಮೆ ನನ್ನ ಪ್ರಕಾರ ನಾನು ನೋಡಿರೋದು. ಈ ಥರ ಬಂದು ಏನೋ ಒಂದು ಮಾಡಬೇಕು, ನಾವು ಗುರುತಿಸ್ಕೋಬೇಕು. ಯಾಕೆ ಗಂಡನ ಹೆಸರಲ್ಲೇ ನಾವು ಗುರುತಿಸ್ಕೋಬೇಕು, ನಮ್ಮದೇ ಒಂದು ಐಡೆಂಟಿಟಿ ಬೇಕು ಅಂತ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಐಡೆಂಟಿಟಿ ಅಂತ ಅನ್ನಕ್ಕೆ ಹೋದರೆ, ನಾನು ಏನೇ ದೊಡ್ಡ ಸಿಂಗರ್ ಆಗಲಿ, ಎಷ್ಟೇ ಸಾಂಗ್ಸ್ ಆಡಲಿ, ನನ್ನನ್ನು ಸಾರಾ ಮಹೇಶ್ ವೈಫ್ ಅಂತಲೇ ಎಲ್ಲರೂ ನನ್ನನ್ನು ಗುರುತಿಸೋದು. ನನಗದು ಖುಷಿ ಇದೆ, ಹೆಮ್ಮೆ ಇದೆ ನನಗೆ. ಬಟ್ ಅವ್ರ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಖಂಡಿತ ನಾನು ಇವತ್ತು ಈ ಸ್ಟೇಜಲ್ಲಿ ಇರೋಕ್ಕಾಗ್ತಿರ್ಲಿಲ್ಲ. ಅವ್ರದ್ದು ತುಂಬ ಸಪೋರ್ಟ್ ಇದೆ ನನಗೆ. ಇಲ್ಲ, ಇದು ಏಜ್ ಡಸಂಟ್ ಮ್ಯಾಟರ್ ಅಂತ ಹೇಳ್ತಾರಲ್ಲ, ಆ ಥರ ಅವರು ಇಲ್ಲ, ಇವಾಗ ನಿನ್ನ ಟೈಮ್ ಇದು, ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಸೊ ಈಗ ನೀನು ಮಾಡು, ಇವಾಗ ನಿನ್ಗೆ ಒಳ್ಳೆ ವಾಯ್ಸ್ ಇದೆ, ಯಾಕೆ ಇದು ಮಾಡ್ಕೋತೀಯ ಅಂತ ಅವರೇ ಪಾಪ ನನಗೆ ಈಗ ಶೂಟ್ ಮಾಡೋಕ್ಕಿರ್ಬೋದು, ಮನೆಗೊಂಚೂರು ಲೇಟಾಗಿ ಬಂದರೆ ಮಾಡಿದ್ರೆ ಎಲ್ಲ ಅವರೇನು ಹೋಗ್ಬಾ ನೀನು ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ ಮ್ಯಾಮ್, ಇದು ಕೇಳ್ದಂಗೆ ನಾನು ಕೇಳಲೇಬೇಕು. ಈಗ ಮಕ್ಕಳು ಯಾವ ರೀತಿ ನಿಮ್ಮ ಸಿಂಗಿಂಗ್ ಇರ್ಬೋದು, ಈ ಥರ ಆಲ್ಬಮ್ ಸಾಂಗ್ಗಳನ್ನ ನೋಡಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ಅಂದರೆ ಮಕ್ಳಿಗೂ ಎಲ್ಲ ತುಂಬ ಖುಷಿ ಇದೆ. ಅದಕ್ಕಿಂತನೂ ಈಗ ನನ್ನ ಸಿಸ್ಟರ್ಸು, ಅವರು ಯಾವಾಗಲೂ ನನ್ನ ಜೊತೆ ಬ್ಯಾಕ್ ಬೋನ್ ಇದ್ದಂಗೆ. ನಾನು ಎಲ್ಲೇ ಹೋಗಲಿ, ಯಾವ ಶೂಟ್ಗೆ ಹೋಗಲಿ, ರೆಕಾರ್ಡಿಂಗ್ ಹೋಗಲಿ, ನನ್ನ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ ಅವರು. ಹಾಗಾಗಿ ಮನೆಯವ್ರ ಸಪೋರ್ಟ್ ತುಂಬ ಮುಖ್ಯ, ನನಗದಿದೆ. ಓಕೆ, ನೀವು ತುಂಬ ಆಲ್ಬಮ್ ಸಾಂಗ್ಗಳನ್ನ ಮಾಡಿದ್ದೀರಾ ಮ್ಯಾಮ್. ಇತ್ತೀಚೆಗೆ ಮೊನ್ನೆ ಮದರ್ಸ್ ಡೇಗೂ ಮಾಡಿದ್ರಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಆ ಫೀಲ್ ಹೇಗಿತ್ತು ಮ್ಯಾಮ್? ಯಾಕೆಂದ್ರೆ ಇಷ್ಟು ದಿನ ನೀವೊಂದು ದೇವ್ರದ್ದು ಆಲ್ಬಮ್ ಸಾಂಗ್ಗಳನ್ನ ಮಾಡ್ಕೊಂಡು ಬಂದಿದ್ರಿ, ಇದೊಂದು ವಿಭಿನ್ನವಾಗಿ ಮದರ್ಸ್ ಡೇ ಸ್ಪೆಷಲ್ ಮಾಡಿದ್ದು, ಆ ಫೀಲ್ ಹೇಗಿತ್ತು? ಇಲ್ಲ, ಆ ಸಾಂಗು ತುಂಬ ಚೆನ್ನಾಗಿದೆ. ಅದು ತಾಯಿ ಮಗನ್ ಬಾಂಧವ್ಯ ಅನ್ನೋದು ತುಂಬ ಚೆನ್ನಾಗಿ ಅದನ್ನ ಬೆಸ್ತಿದ್ದಾರೆ, ಹೆಣ್ದಿದ್ದಾರೆ ಅದನ್ನ. ಮತ್ತೆ ಅದು ಲಿರಿಸಿಸ್ಟ್ ತುಂಬ ಚೆನ್ನಾಗಿ ಲಿರಿಕ್ಸ್ ಮಾಡಿದ್ದಾರೆ ಅದನ್ನ. ಮತ್ತು ಕಂಪೋಸರ್ ಅಷ್ಟೇ ಜಯಂತಿ ಭಟ್ ಮ್ಯಾಮ್ ಅವರು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಅದು ಒಟ್ಟಿನಲ್ಲಿ ನಾವು ನಮ್ಮ ಮಕ್ಕಳ ಜೊತೆ ಅದು ನಾವು ಏನು ಮಾಡ್ತಿರ್ತೀವಿ
ಅದನ್ನು ನಾವು ನಿಜವಾಗ್ಲೇ ಅನುಭವಿಸ್ಕೊಂಡು ಮಾಡೋ ಥರ ಇತ್ತು ಅದು. ಹೌದು ಮ್ಯಾಮ್, ರಾಮನ್ ಸಾಂಗು ತುಂಬಾ ವ್ಯೂಸ್ ತಗೊಂಡಿದೆ ನಿಮ್ಮ ಯೂಟ್ಯೂಬ್ ಅಲ್ಲಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕೆ ಅಂತಂದ್ರೆ ಇವಾಗ ಅಯೋಧ್ಯದಲ್ಲಿ ರಾಮ ಮಂದಿರ ಇರ್ಬೋದು, ಆ ಟೈಮಲ್ಲಿ ನಿಮ್ ಸಾಂಗ್ ಕೂಡ ರಿಲೀಸ್ ಆಗಿತ್ತು. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮ್ಯಾಮ್, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಶೂಟ್ ಸಂದರ್ಭದಲ್ಲಿ? ಶೂಟ್ ಸಂದರ್ಭ ತುಂಬ ಮಕ್ಕಳಿದ್ರು, ಒಂದು 40-50 ಜನ ಮಕ್ಕಳಿದ್ರು. ಮತ್ತೆ ಮಕ್ಕಳ ಜೊತೆ ಮಾಡೋದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಪಾಪ ಅವ್ರದ್ದೆಲ್ಲ. ಆಮೇಲೆ ತುಂಬಾ ಟೇಕ್ಸ್ಗಳು ತಗೊಳ್ಳೋದು, ಒಬ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಟೇಕ್ಸ್ ತಗೊಳ್ಳೋದು, ಆ ಥರ ಮಕ್ಕಳು ಎಲ್ಲ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಮತ್ತೆ ಅವ್ರ ಜೊತೆ ಎಲ್ಲ ಊಟ ಮಾಡೋದು ಇರ್ಬೋದು. ಸಂಜೆ ತನಕ ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ ಎಲ್ಲ ನಾವೆಲ್ಲ. ಸಾರಾ ಸರ್ ಏನ್ ಹೇಳ್ತಾರೆ ಇದನ್ನೆಲ್ಲ ನೋಡಿದಾಗ? ಅವ್ರಿಗೆ ಫುಲ್ ಖುಷಿ. ಕಮೆಂಟ್ಸ್ ಒಂದೊಳ್ಳೆ ವಾವ್ ಕಮೆಂಟ್ಸ್ ತರ ಏನಾದ್ರು ಕರೆದು ಕೊಟ್ರಾ? ಇಲ್ಲ ಅವ್ರಿಗೆ ತುಂಬಾ ಖುಷಿ. ನನ್ನ ಸಾಂಗ್ಸ್ ಅಂದ್ರೆ ಫಸ್ಟ್ ಅವರು ಹೆಡ್ಫೋನಲ್ಲಿ ಕೇಳ್ತಾರೆ. ಹೌದು, ಫಸ್ಟ್ ಕೇಳ್ತಾರೆ. ಅವರು ತುಂಬಾ ಖುಷಿ ಪಡ್ತಾರೆ, ತುಂಬಾ ಚೆನ್ನಾಗಿದೆ, ಇದಕ್ಕಿಂತ ಬೆಸ್ಟ್ ಮಾಡು ಅಂತ ಹೇಳ್ತಾನೆ ಇರ್ತಾರೆ ನನಗೆ. ಹೌದಾ? ಓಕೆ, ನೆಕ್ಸ್ಟ್ ಏನಿದೆ ಮ್ಯಾಮ್? ಯಾವ ಸಾಂಗ್ ಮಾಡಬೇಕು ಅಂತ ಆಲ್ರೆಡಿ ಏನಾದರೂ ಪ್ಲಾನ್ ಅಲ್ಲಿ ಇದ್ದೀರಾ? ಹಾ ಮೇಡಮ್, ಇದೆ. ಇವಾಗ ಗಣೇಶ ಹಬ್ಬ ಬರ್ತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಗಣೇಶ ಸಾಂಗ್ ಮಾಡೋಣ ಅಂತ ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತೆ ಸೋಲ್ಜರ್ ಸಾಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅದೇ ಆಗಸ್ಟ್ 14ಗೆ ಅಂತ ಮಾಡ್ತಾ ಇದ್ದೀವಿ. ಹೀಗೆ ಅಕೇಶನ್ ವೈಸ್ ಸಾಂಗ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಮ್ಯಾಮ್, ಈ ಮ್ಯೂಸಿಕ್ ಜರ್ನಿ ಅನ್ನೋದಕ್ಕೆ ಏನೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ದು? ಲಾಸ್ಟ್ ಇಯರ್ ನಾವು ಮಾಡಿದ್ದು. ಅವಾಗ ಉಷಾ ಕೋಕಿಲ, ಸಾಧು ಕೋಕಿಲ ಅವ್ರ ಸಿಸ್ಟರು ನಮ್ಮ ಮನೆಗೆ ಬಂದಿದ್ರು. ಸೊ ಅವಾಗ ನಾವು ಮೀಟ್ ಮಾಡಿ ಅವಾಗೆಲ್ಲ ಅಯ್ಯೋ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಾನು ಹಾಡಿಸ್ತೀನಿ ಅಂತೆಲ್ಲ ವಾಯ್ಸ್ ಟೆಸ್ಟಿಂಗ್ ಎಲ್ಲ ಕರ್ಕೊಂಡು ಹೋದ್ರು ಅವರೇನೆ. ಕರ್ಕೊಂಡೋಗೆಲ್ಲ ನೋಡಿ ಆಮೇಲೆ ಮಾಮೂಲಿ ಕವರ್ ಸಾಂಗ್ಸ್ ಎಲ್ಲ ಮಾಡ್ತಾ ಇದ್ರು ಅವರೇನೆ. ಸೊ ನಾನು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೋಬೇಕು ನಾನು, ಮತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನಾನು ಅವ್ರಿಗೆ. ಅವ್ರ ಕಡೆಯಿಂದನೇ ನೀವು ಸ್ಟಾರ್ಟ್ ಮಾಡಿ? ಹೌದು, ಖಂಡಿತ. ಇಲ್ಲ ಅಂದಿದ್ರೆ ನಾನು ಇವತ್ತು ಇಷ್ಟು ಆಚೆಗೆ ಬರಕ್ ಆಗ್ತಾನೆ ಇರಲಿಲ್ಲ. ಅಂದ್ರೆ ಮ್ಯಾಮ್, ನೀವು ಯಾವ್ಯಾವ ರೀತಿ ಸಾಂಗ್ಗಳನ್ನ ಆಡಿದ್ದೀರಾ ಮ್ಯಾಮ್ ಇದುವರೆಗೂ? ಫೋಕ್ ಸ್ಟೈಲು, ಮತ್ತೆ ಅದೇ ಇವಾಗ ಕೇಳಿದ್ರಲ್ಲ ಸೆಂಟಿಮೆಂಟ್ ತಾಯಿ ಮಗಂದು, ಮತ್ತೆ ಎಲ್ಲ ರಾಮನ್ ಸಾಂಗ್ ಕೇಳಿದ್ದೀರಾ? ಸೊ ಇನ್ನು ಬರ್ತಾ ಇದೆ, ಇನ್ನು ಮಾಡ್ತಾ ಇದೀವಿ. ಹೌದು, ತುಂಬಾ ಸಾಂಗ್ಸ್ ಇದೆ ಮ್ಯಾಮ್. ಏನಂತಂದ್ರೆ ಇವಾಗ ಸಿಂಗರ್ ಅಂತ ಅಂದ್ರೆ ಹಾಡು ಹೇಳಿ ಮುಗಿಯುತ್ತೆ ಅಷ್ಟೇ ಅವ್ರದ್ದು ಡ್ಯೂಟಿ. ಬಟ್ ಇಲ್ಲಿ ನೀವೇ ಸಿಂಗರ್, ನೀವೇ ಆಕ್ಟರ್ ಕೂಡ. ಅದೆರಡು ಬ್ಯಾಲೆನ್ಸ್ ಹೇಗಿತ್ತು? ಬ್ಯಾಲೆನ್ಸ್ ಸ್ಟಾರ್ಟಿಂಗ್ ಕಷ್ಟ ಆಗ್ತಿತ್ತು. ಅವಾಗ ಮಾಡಕ್ಕೆ ಒಂಥರ ಮುಜುಗರ, ಹಿಂಸೆ ಎಲ್ಲ ಆಗ್ತಿತ್ತು. ಮತ್ತೆ ಆಡಿಯನ್ಸ್ ಮುಂದೆ ಎಲ್ಲ ಮಾಡೋದಿದೆಯಲ್ಲ, ತುಂಬಾ ಹಿಂಸೆ ಅನಿಸ್ತಿತ್ತು ಸ್ಟಾರ್ಟಿಂಗು. ಬಟ್ ಆಮೇಲೆ ಏನಿಲ್ಲ, ಅಡ್ಜಸ್ಟ್ ಆಯಿತು. ಈಗ ನಮ್ಮ ಟ್ರೂಪು ನಮ್ಮ ಎಲ್ಲ ಅಂತ ಅಂದಾಗ ಈಗ ಕ್ಯಾಮ್ರಾ ವರ್ಕ್ ಮಾಡೋರು ಇರ್ಬೋದು, ಕೊರಿಯೋಗ್ರಾಫರ್ ಇರ್ಬೋದು, ಮಕ್ಳಿರ್ಬೋದು, ಎಲ್ಲ ಅಡ್ಜಸ್ಟ್ ಆಗ್ತಾರಲ್ಲ. ನಮ್ಮ ಮಕ್ಕಳೇ ಇವರೆಲ್ಲ ನಮ್ಮವರೇ ಅನ್ಸುತ್ತಲ್ಲ. ಸೊ ಅವಾಗ ಅಲ್ಲ ಮ್ಯಾಮ್, ನೀವು ಸಾಂಗ್ ಚೆನ್ನಾಗಿ ಆಡ್ತೀರಾ ಅಂತ ಗೊತ್ತಿತ್ತು ನನಗೆ. ಬಟ್ ನೀವು ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡ್ರಾ ಅಂತ? ಆಕ್ಟಿಂಗ್ ಎಲ್ಲ ಏನಿಲ್ಲ, ಅದಕ್ಕೆ ತಕ್ಕಂತೆ ನಾವು ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಲ್ವಾ. ಸೊ ಅವಾಗ್ಲೇನೆ ನಾವು ಅದಕ್ಕೆ ಒಂದು ಇದು ಮಾಡೋಕ್ಕಾಗೋದು, ಒಂದು ಏನು ಹೇಳ್ತೀವಿ, ಭಾವನೆಗಳು ತುಂಬಿದಾಗ್ಲೇ ಆ ಹಾಡ್ಗೊಂದು ಕಳೆ ಬರೋದು ಅಲ್ವಾ, ಜೀವ ತುಂಬಬೇಕು ನಾವು. ಸೊ ಹಂಗಾಗಿ ನಾವು ಅದಕ್ಕೆ ಜೊತೆಗೆ ನಾನು ಸಪೋರ್ಟ್ ಮಾಡ್ತಿದ್ದೆ ಅಷ್ಟೇ. ಯಾಕೆಂತಂದ್ರೆ ಸಾಂಗ್ ಆಡೋರಿಗೆ ತೆರೆ ಮುಂದೆ ಬರೋ ಸ್ವಲ್ಪ ಕಷ್ಟ, ಮುಜುಗರ. ಅವರೆಲ್ಲ ಯಾವಾಗ್ಲೂ ಬ್ಯಾಕ್ ಸ್ಟೇಜ್ ಎಲ್ಲ ಇರ್ತಾರೆ. ಸೊ ನೀವು ಬ್ಯಾಕ್ ಸ್ಟೇಜ್ ಅಲ್ಲೂ ಇದ್ದು ಇಲ್ಲಿ ಫ್ರಂಟ್ ಸ್ಟೇಜ್ ಬಂದು ಇಲ್ಲಿ ಅಷ್ಟು ಚೆನ್ನಾಗಿ ಅಭಿನಯ ಮಾಡ್ತಿದ್ದೀರಲ್ಲ. ಸೊ ಅದು ಸ್ಫೂರ್ತಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಅಭಿನಯ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು ಅಂತ? ಖಂಡಿತ ನನ್ಗನ್ಸಿಲ್ಲ. ನಮ್ಮ ಇವರು ಶಿವು ಸರ್ ಇದ್ದಾರೆ, ಶಿವು ಚಾವಡಿ ಅವರು. ಸೊ ಅವರು ಇಲ್ಲ ಮೇಡಮ್, ಆ ಎಕ್ಸ್ಪ್ರೆಷನ್ ಬಂದ್ರೇನೆ ಆ ಹಾಡಿಗೆ ಚೆನ್ನಾಗಿ ಬರೋದು. ಇಲ್ಲ, ನೀವು ಅದು ಚೂರು ಎಕ್ಸ್ಪ್ರೆಷನ್ಸ್ ಕೊಡಬೇಕು ನೀವು, ಇಲ್ಲಾಂದ್ರೆ ಹಾಡು ಚೆನ್ನಾಗಿ ಬರಲ್ಲ ಅಂತೆಲ್ಲ ಅವರು ಎಲ್ಲ ಮೋಟಿವೇಟ್ ಮಾಡ್ತಿದ್ರು. ಸೊ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಅದು ಆಯ್ತಷ್ಟೇ. ಅಭಿನಯ ಮಾಡ್ಬೇಕು ಅಂತ ಅನ್ನಿಸ್ಬಿಡ್ತು. ಏನಾದ್ರೂ ಇರುತ್ತಾರೆ ಆ ತರ ಏನಾದ್ರು? ಖಂಡಿತ ಇಲ್ಲ, ನಿಮ್ಮ ಆಲ್ಬಮ್ ಸಾಂಗ್ಗಳಿಗೆ ಸಾಂಗ್ಸ್ ಅಷ್ಟೇನೆ. ನನ್ಗೆ ಆಗ್ಲಿಂದ ಸಿಂಗಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೆ ಮೊದಲ ಪ್ರಾಮುಖ್ಯತೆ. ಅಲ್ಲ ಮ್ಯಾಮ್, ಸಿಂಗಿಂಗ್ ಕಾಂಪಿಟೇಷನ್ ಅದಕ್ಕೆ ಯಾವುದಕ್ಕೂ ಹೋಗ್ಬೇಕಂತ ಯಾವತ್ತೂ ಅನ್ಸಿಲ್ವಾ? ಅನ್ಸಿತ್ತು ನನಗೆ, ಸರೆಗಮಪ್ಪಗೆ ಹೋಗ್ಬೇಕು ಅಂತ ಅನ್ಸಿತ್ತು. ಬಟ್ ಅವಾಗ ಎಲ್ಲ ಮನೆ ಎಲ್ಲ ಮಕ್ಕಳೆಲ್ಲ ಚಿಕ್ಕವರು, ಸೊ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಜಾಸ್ತಿ ಅವಾಗ. ಸೊ ಹಂಗಾಗಿ ಟೈಮ್ ಆಗ್ಲಿಲ್ಲ ಅವಾಗ. ಅಷ್ಟೊತ್ತಿಗೆಲ್ಲ ನನ್ನ ಜರ್ನಿ ಸ್ಟಾರ್ಟ್ ಆಯ್ತಿದ್ದೇನೆ. ಸೊ ಆ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಓಕೆ, ಆಲ್ಮೋಸ್ಟ್ 1 year ಆಯ್ತು ಅನ್ಸುತ್ತೆ ಅಲ್ಲ ಮ್ಯಾಮ್ ನಿಮ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ? ಹೌದು, 1 year ಆಯ್ತು ಮ್ಯಾಮ್. 1 year ಇಂದ ಇವಾಗ ಇತ್ತೀಚಿನ ದಿನಗಳಲ್ಲಿ ನೀವು ಜಾಸ್ತಿ ಹೆಚ್ಚಾಗಿ ಅದಕ್ಕೆ ತೊಡಗಿಸ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಯಾಕೆಂತಂದ್ರೆ ಇತ್ತೀಚೆಗೆ ನೀವು ಆಲ್ಬಮ್ ಸಾಂಗ್ಗಳು ಮಾಡ್ತಿರೋದ್ರಿಂದ. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ ಯಾಕೆ ಮಾಡಬೇಕು ಅಂತ ಅನಿಸ್ತು?
ಈ ತರ ಏನಾದ್ರು ಮುಂಚೆನೆ ಪ್ಲಾನ್ ಮಾಡಿದ್ರೆ ಆಲ್ಬಮ್ ಸಾಂಗ್ ಮಾಡ್ಬೇಕು ಅಂತ? ಇಲ್ಲ ಪ್ಲಾನ್ಡ್ ಏನಲ್ಲ ಇದು. ಹಾ. ನಾವು ಉಷಾ ಎಲ್ಲ ಕವರ್ ಸಾಂಗ್ಸ್ ಎಲ್ಲ ಮಾಡ್ತಿದ್ವಲ್ಲ, ಅವಾಗ ಅವರೇ ಹೇಳಿದ್ದು, ಮೇಡಮ್ ನಿಮ್ದೊಂದು ಚಾನಲ್ ಮಾಡೋಣ, Okay. ಹಿಂಗಾಗುತ್ತೆ, ಹಿಂಗ್ ಮಾಡೋಣ, ನೀವು ಆಚೆಗೆ ಬರ್ತೀರಾ, ಸಿಂಗಿಂಗ್ ವೈಸ್ ನಿಮ್ಮನ್ನ ಗುರುತಿಸ್ಕೋತೀರಾ ನೀವುನು Okay. ಅಂತ ಅಂದ್ಬಿಟ್ಟು ಅವರೇ ನನಗೆಲ್ಲ ಇದೆಲ್ಲ ಮೋಟಿವೇಟ್ ಮಾಡಿದ್ದು. ಸೊ ಅದಕ್ಕೆ ನೀವು ಓಪನ್ ಮಾಡಿ. ಹೌದು. ಸೊ ಈಗ ಹೆಲ್ಪ್ ಆಗ್ತಾ ಇದೆ. ಐ ಥಿಂಕ್ 20K ಪ್ಲಸ್ ಸಬ್ಸ್ಕ್ರೈಬರ್ಸ್ ಕೂಡ ಇವಾಗ ಇದ್ದಾರೆ ನಿಮ್ಮ ಚಾನಲ್ಗೆ. ಹೌದು. ಒಳ್ಳೆ ವ್ಯೂಸ್ ಕೂಡ ಆಗ್ತಾ ಇದೆ. ಆಕ್ಚುಲಿ ಸಬ್ಸ್ಕ್ರೈಬರ್ಸ್ಗಿಂತ ವ್ಯೂಸ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಜನಗಳಿಗೆ ನಿಮ್ಮ ಸಾಂಗ್ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ನಿಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ ಮ್ಯಾಮ್? ವ್ಯೂವರ್ಸ್ಗೆ ನಾನು ಹೇಳೋದು, ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ನಾವು ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತೀವಿ. ಹೌದು. ಸೊ ದಯವಿಟ್ಟು ಎಲ್ಲರೂ ನಾವು ಲಿಂಕ್ ನಾವು ಓಪನ್ ಮಾಡಿ ಫುಲ್ ಸಾಂಗ್ ಕೇಳಿ ಕೇಳ್ಬೇಕು. ಹೌದು. ಮತ್ತೆ ಶೇರ್ ಮಾಡಿ, ಎಲ್ಲಾರ್ಗು ಪ್ರೋತ್ಸಾಹ ಮಾಡಿ ಹೊಸಬರಿಗೆ ಅಂತ ನಾನು ವ್ಯೂವರ್ಸ್ಗೆಲ್ಲ ಕೇಳ್ಕೊತೀನಿ. ಓಕೆ ಮ್ಯಾಮ್, ಇಷ್ಟೊತ್ತು ನಿಮ್ಮ ಸಿಂಗಿಂಗ್ ಬಗ್ಗೆ ಕೇಳಿದ್ದೀನಿ. ಸೊ ನಾನು ನಿಮ್ಮ ಹತ್ರ ಹಾಡಿಸ್ದೆ ಹೋದ್ರೆ ನನ್ನ ವೀಕ್ಷಕರಿಗೆಲ್ಲ ನಾನು ಚಂದ ಬೈಕೋತಾರೆ. ಸೊ ನೀವು ನಮಗೋಸ್ಕರ ಒಂದು ಸಾಂಗ್, ನಿಮ್ಮ ಫೇವ್ರೇಟ್ ಯಾವುದಾದ್ರೂ ಹಾಡಿ ಮ್ಯಾಮ್. ಖಂಡಿತ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆಗಾತು ಆಡುತ್ತಿಹನು ಏನೋ ಮಾತು ರಾಧೆ ನಾಚುತ್ತಿದ್ದಳು ಸೆರಗ ಬೆರಳಿನಲ್ಲಿ ಸುತ್ತಿ ಜಡೆಯ ತುದಿಯ ಕೆನ್ನೆಗೊತ್ತಿ ಝುಮ್ಮುಗೂಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು ತೂಗು ಮಂಚದಲ್ಲಿ ಕೂತು. ಮಗು ಥರ ಮಲ್ಕೊಬಿಡ್ತೀನಿ ಮ್ಯಾಮ್. ಇನ್ನು 2 ನಿಮಿಷ ಆಡಿದ್ರು ನೀವು, ಮೇ ಬಿ ನಾನು ಇಲ್ಲೇ ಮಲ್ಕೊಬಿಡ್ತೀನಿ. ಯಾಕಂದ್ರೆ ನಿಮ್ಮ ವಾಯ್ಸ್ ಅಷ್ಟೊಂದು ಸ್ವೀಟ್ ಆಗಿದೆ, Thank you. ಅಷ್ಟೊಂದು ತುಂಬ ಚೆನ್ನಾಗಿದೆ. ಅದಕ್ಕೆ ಅನಿಸುತ್ತೆ ಜನಗಳು ನಿಮ್ಮ ಸಾಂಗ್ಗಳಿಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಿರೋದು, Thank you ನಿಮ್ಮ so ಸಾಂಗ್ನ ಕೇಳ್ತಿರೋದು. ಮ್ಯಾಮ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಆಲ್ಬಮ್ ಸಾಂಗ್ಗಳ ಬಗ್ಗೆ ಇರ್ಬೋದು, ನಿಮ್ಮದ ಕೊನೆಯದಾಗಿ. ಖಂಡಿತ ನಾನು ವ್ಯೂವರ್ಸ್ಗೆ ಏನಂತ ಹೇಳ್ತೀನಿ ಅಂತ ಅಂದರೆ, ನೋಡಿ, ನಾವು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ನಾವು ನಮ್ಮ ಟೈಮೆಲ್ಲ ನಾವು ಅದಕ್ಕೆ ಅಂತಲೇ ಇಟ್ಟು ನಾವು ಮನೆ ಇರ್ಬೋದು, ಮಕ್ಕಳಿರ್ಬೋದು, ಸಂಸಾರ ಪ್ರತಿಯೊಂದು ಎಲ್ಲನೂ ಪಕ್ಕಕ್ಕಿಟ್ಟು ನಾವು ನಿಮ್ಗಳಿಗೋಸ್ಕರ ಅಂತಲೇ ನಾವು ಆಲ್ಬಮ್ ಸಾಂಗ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ದಯವಿಟ್ಟು ನಮ್ಮದು ಸಾಂಗ್ ರಿಲೀಸ್ ಆದಾಗ ಆ ಲಿಂಕ್ನ ಓಪನ್ ಮಾಡಿ ದಯವಿಟ್ಟು ಫುಲ್ ಸಾಂಗ್ ಕೇಳಿ ಮತ್ತು ನಿಮಗೆ ಗೊತ್ತಿರೋರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ನಾನು ಈ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಮ್ಯಾಮ್, ನಿಮಗೆ ಇಂಡಸ್ಟ್ರಿಲಿ ಯಾರಾದರೂ ಫೇವ್ರೆಟ್ ಸಿಂಗರ್ ಅಂತ ಇದ್ದಾರಾ? ಯಾರು ಇದ್ದಾರೆ ಮೇಡಮ್? ಚಿತ್ರಮ್ಮ. ಓಕೆ. ಮೇಲ್ ಅಂತ ಬಂದ್ರೆ ಆತರ ಯಾರಾದ್ರೂ? ಮೇಲ್ ಅಂತ ಬಂದಾಗ SP ಸರ್. SP ಸರ್, ಹೌದು. ಇಬ್ರು ಅಷ್ಟೇನೆ. ಅವ್ರ ಸಾಂಗ್ Legendaries ಅವರೆಲ್ಲ. ಅವ್ರ ಸಾಂಗ್ ಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಓಲ್ಡ್ ಇಸ್ ಗೋಲ್ಡ್ ಅನ್ನೋ ತರ ಇವತ್ತಿಗೂ ಅವ್ರನ್ನ ನಾವು ನೆನ್ಪಿಟ್ಕೊಳ್ಳೇಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಗೆ ಇಷ್ಟೊತ್ತು ಕೊಟ್ರಿ. ಒಂದಷ್ಟು ವಿಚಾರಗಳನ್ನ ನಾನು ತಿಳ್ಕೊಂಡೆ. ನನ್ನ ಚಾನಲ್ ಅಲ್ಲೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಸಿಂಗಿಂಗ್ ಬಗ್ಗೆ ಇರ್ಬೋದು ನಾನು ಕೂಡ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಮ್ಯಾಮ್ ಅಂತೂ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಅವ್ರ ನಮ್ಮ ಮ್ಯೂಸಿಕ್ ಜರ್ನಿ ಇರ್ಬೋದು, ಅವ್ರ ಆಲ್ಬಮ್ ಸಾಂಗ್ಗಳ ಬಗ್ಗೆ ಇರ್ಬೋದು, ಅವ್ರ ಯೂಟ್ಯೂಬ್ ಚಾನಲ್ ಬಗ್ಗೆ ಇರ್ಬೋದು, ಕಂಪ್ಲೀಟಾಗಿ ನಮ್ಮ ಜೊತೆಗೆ ಹೇಳಿದ್ದಾರೆ. ನೀವೀಗ ಏನು ಮಾಡ್ಬೇಕು ಹೇಳಿ, ಅವ್ರ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ, ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.